ಹೆಲೋ ಗಾಯ್ಸ್, ವೆಲ್ಕಮ್ ಟು GRS. ನಾವು ಇವತ್ತು GRS ಫ್ಯಾಂಟಸಿ ಪಾರ್ಕ್ ಮೈಸೂರಲ್ಲಿದ್ದೀವಿ. ಇದು ಮೈಸೂರು GRS ಫ್ಯಾಂಟಸಿ ಪಾರ್ಕ್ನ ಮುಂಭಾಗ. GRS ಫ್ಯಾಂಟಸಿ ಪಾರ್ಕ್ನ ಮುಂಭಾಗದಲ್ಲಿ ಎರಡು ದ್ವೈತಾಕಾರದ ಸಿಂಹಗಳಿದ್ದಾವೆ. ಆ ಸಿಂಹ ಸ್ಟ್ಯಾಚು ಅಂತೂ ಒಂಥರ ಫಿಲ್ಮಿ ಲುಕ್ಕಲ್ಲಿ ಅದ್ಭುತವಾಗಿತ್ತು. ಹೊರಗಡೆ ನೋಡೋಕ್ಕಂತೂ ಸೂಪರ್ ಆಗಿತ್ತು. ಇನ್ನೇನು ನಾವು ಒಳಗಡೆ ಹೋಗೋಣ ಅಂಥೇಳಿ ತಯಾರಿ ಮಾಡ್ತಾ ಇದ್ವಿ. ನೆಕ್ಸ್ಟು ನಾವು ಒಳಗಡೆ ಹೋಗೋಕ್ಕೆ ಏನೇನು ಪ್ರೊಸೀಜರ್ ಇದೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸು ಮತ್ತು ಶಾರ್ಟ್ಸ್ ಎಲ್ಲ ಮಾರಾಟ ಮಾಡ್ತಾರೆ. ಸೊ ಅದರದ್ದು ಪ್ರೈಸ್ ಬಂದುಬಿಟ್ಟು 149 ಫಾರ್ ಶಾರ್ಟ್ಸು ಆ್ಯಂಡ್ 199 ಫಾರ್ ಫುಲ್ ಪ್ಯಾಂಟ್ಸು. ಸೊ ಇದು ಮುಂಭಾಗದಲ್ಲಿ ಎರಡು ಸಿಂಹಗಳು, ಅದಾದಮೇಲೆ ಮುಂದೆ ಇದು ಎಂಟ್ರಿ. ಸೊ ಇಲ್ಲಿ ಎಂಟ್ರಿ ಪಾರ್ಕಿಂಗ್ ಇರುತ್ತೆ, ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಚಾರ್ಜಸ್ ಏನಿರಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಸೆಕ್ಯೂರಿಟಿ ಚೆಕ್ ಮಾಡಿ ಕಳಿಸ್ತಾರೆ ಒಳಗಡೆ. ಸೊ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಟಿಕೆಟ್ ತೊಗೊಂಡು ಒಳಗಡೆ ಬಂದಾಯಿತು. ಇನ್ನೇನಿದ್ರು ಮಜಾ ಮಾಡೋದು ಅಷ್ಟೇ ಬಾಕಿ. ಸೊ ಮಜಾ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಟ್ವಿಸ್ಟ್ ಬಂತು ನಮಗೆ. ಏನಂತಂದರೆ ನಾವೆಲ್ಲ ಲಗೇಜ್ನ ಒಂದು ಕೌಂಟ್ರಲ್ಲಿ ಇಡಬೇಕಾಗಿತ್ತು. ಅದಕ್ಕೆ ನಾವು ನೆಕ್ಸ್ಟ್ ಈಗ ಲಗೇಜ್ ಕೌಂಟ್ರ್ ಕಡೆ ಹೋಗ್ತಾ ಇದ್ವಿ. ಏನು ಇವಾಗ ಬರುತ್ತೆ ಅವಾಗೇ ಬರುತ್ತೆ ಲಗೇಜ್ ಕೌಂಟ್ರ್ ಅಂತ ನೋಡ್ತಾನೆ ಇದ್ವಿ. ಅದಾದಮೇಲೆ ಗೊತ್ತಾಯಿತು ಇದು ಲಗೇಜ್ ಕೌಂಟ್ರ್ ಇರೋದು ಫಸ್ಟ್ ಫ್ಲೋರಲ್ಲಿ ಅಂಥೇಳಿ. ಸೊ ಇಲ್ಲಿ ಕೇಳಿದ್ವಿ ಸೆಕ್ಯೂರಿಟಿಗೆ. ಸೊ ಅವರು ಹೇಳಿದರು, ಓಕೆ ಇಲ್ಲಿ ನಿಮ್ಮದು ಚೆಕಿಂಗ್ ಇದೆ. ಚೆಕಿಂಗ್ ಆದಮೇಲೆ ನೆಕ್ಸ್ಟು ಈ ಟ್ಯಾಗ್ ಕೊಡ್ತಾರೆ. ಈ ಟ್ಯಾಗನ್ನು ನೀವು ಕೌಂಟ್ರಲ್ಲಿ ತೋರಿಸಿದ್ರೆ ಅಲ್ಲಿ ಲಾಕ್ ಕೊಡ್ತಾರೆ. ಸೊ ಅಲ್ಲಿ ನೀವು ಲಾಕ್ ಮಾಡ್ಬೋದು ನಿಮ್ಮ ಥಿಂಗ್ಸ್ ಎಲ್ಲ ಇಟ್ಬಿಟ್ಟು ಅಂಥೇಳಿ. ಸೊ ನಾವು ಎಂಟ್ರಿ ಆದ್ವಿ, ಲಗೇಜ್ ಕೌಂಟ್ರಲ್ಲಿ ಬಂದ್ವಿ. ನೆಕ್ಸ್ಟು ಲಗೇಜ್ ಕೌಂಟ್ರಲ್ಲಿ ಯಾವ ರೀತಿ ಇದೆ ಅಂಥೇಳಿ ನೋಡಿದ್ವಿ. ಸೊ ಇಲ್ಲೆಲ್ಲ ಒಂದೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಟ್ಯಾಗಲ್ಲಿ ಒಂದು QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದರೆ ಆ ಕೌಂಟ್ರೆಲ್ಲ ಓಪನ್ ಆಗುತ್ತೆ. ಸೊ ನಾವೆಲ್ಲ ಲಗೇಜ್ ತರತರಲ್ಲಿ ಇಟ್ಟು ಕೆಳಗಡೆ ಬಂದ್ವಿ. ನೆಕ್ಸ್ಟ್ ಹೋದ್ವಿ. ಅಲ್ಲೂ ಹೋದರೂ ನಮ್ಮದು ಕೇಳಿಸದೆ ಕಲ್ಲಿನಲ್ಲೂ ಕನ್ನಡ ನುಡಿ ಅನ್ನೋ ಥರ ಹಂಪಿಯ ಕಲ್ಲಿನ ರಥ ಕೂಡ ಅಲ್ಲಿತ್ತು. ಸೊ ಈ ರೀತಿ ಕಾಣ್ತಾ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು 5D ವಿರ್ಚುವಲ್ ಟೂರ್ಗೆ. ಸೊ ಇದರಲ್ಲಿ ಹೋಗೋಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆದ್ವಿ. ಅದಾದಮೇಲೆ ಹೋದ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ಏನಿದೆ ಅಂತ ನೋಡಿದರೆ ಒಳಗಡೆ ಎಲ್ಲ ಕತ್ತಲು ಇದೆ. ಅದಾದಮೇಲೆ ನಮಗೆ ಒಂದು 5D ಗ್ಲಾಸ್ನ ಕೊಡ್ತಾರೆ. 5D ಗ್ಲಾಸ್ನ ಹಾಕ್ಕೊಂಡು ಒಳಗಡೆ ಹೋಗ್ತೀವಿ. ಒಳಗಡೆ ಅಂತೂ ಹೋದಾಗ ಫುಲ್ಲು ಒಂಚೂರು ಭಯ ಥರ ಅನಿಸ್ತಾ ಇತ್ತು. ಅದಾದಮೇಲೆ ಒಳಗಡೆ ಬಿಟ್ಟರು. ಒಳಗಡೆ ಹೋದ್ವಿ, ಒಂದು ಸ್ಕ್ರೀನ್ ಇತ್ತು. ಅದಾದಮೇಲೆ ಈ 5D ಗ್ಲಾಸ್ ಎಲ್ಲ ಹಾಕ್ಕೊಂಡು ನೋಡಿದ್ವಿ, ಏನು ತೋರಿಸ್ತಾರೆ ಏನು ಮಾಡ್ತಾರೆ ಅಂಥೇಳಿ ಕಾಯ್ತಾ ಇದ್ವಿ. ಅವರು ಒಂದು ಆ್ಯನಿಮೇಟೆಡ್ ಮೂವಿನ ತೋರಿಸಿ ಕಳಿಸಿದ್ರು ಹೊರಗಡೆ. ನೆಕ್ಸ್ಟ್ ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ನೆಕ್ಸ್ಟು ನಾವು ಹೋಗಿದ್ದು ಈ ಸ್ಪಾಟಿಗೆ. ಸೊ ಇದನ್ನಂತೂ ಮಿಸ್ ಮಾಡಿಬಿಡ್ರಿ. ಇದು ಯಾವ ರೀತಿ ಇದೆ ಅಂತಂದರೆ 3D 2Dಯಲ್ಲಿ ಯಾವ ಎಫೆಕ್ಟ್ ಇರುತ್ತೆ ನೋಡಿ ಈ ರೀತಿ. ಫಸ್ಟಿಗೆ ಏನೋ ಗೆಂಡ ಮೃಗ ಪಾಸ್ ಆಯಿತು. ನೆಕ್ಸ್ಟ್ ನೋಡ್ತಾ ಇದ್ದೀವಿ, ಇದೇನು ಮಾರಾಯ ದೊಡ್ಡ ಸೌಂಡ್ ಮಾಡ್ತಾ ಇತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ರಿಯಾಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಇದನ್ನು ಅವರು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಇದು ನೋಡಿ ಯಾರು ಮಾಡಿಸ್ಕೊಂಡ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಆಮೇಲೆ ಶೇರ್ ಮಾಡ್ತಾರೆ. ನಾವಲ್ಲಿ ಫೋನ್ ನಂಬರ್ ಕೊಟ್ಟು ಬಂದರೆ ಅವ್ರು ನಮ್ಮ ವಾಟ್ಸಪ್ಪಿಗೆ ಶೇರ್ ಮಾಡ್ತಾರೆ. ಇದಂತೂ ಅದ್ಭುತವಾಗಿತ್ತು. ಯಾವ ಪ್ರಾಣಿಗಳು ಬರ್ತಾವೆ ಅಂತ ನೋಡ್ತಾ ಇದ್ದೀವಿ, ನೀವು ನೋಡಿ. ನೆಕ್ಸ್ಟ್ ಈ ಗೇಮ್ ಮುಗಿಸ್ಕೊಂಡು ಈ ಟ್ಯೂಬ್ ಗೇಮಲ್ಲಿ ಬಂದು ಇನ್ವಾಲ್ವ್ ಆದ್ವಿ. ನಮ್ಮ ಹುಡುಗ ಒಳಗಡೆ ನಿಂತ, ಅವ್ನು ತಪ್ಪು ಅಂತ ಬಿತ್ತು ಅವ್ನಿಗೆ ಇವತ್ತು. ಸೊ ಅಲ್ಲಿ ಬ್ಲಡ್ಡೇ ಬಂದುಬಿಟ್ಟು. ಸೊ ಅಲ್ಲಿ ಫಸ್ಟ್ ಏಡ್ ಟೀಮ್ ಇರುತ್ತೆ, ಅವರೆಲ್ಲ ಅಲ್ಲಿ ಕೇರ್ ತೊಗೊತಾರೆ. ಸೊ ನೆಕ್ಸ್ಟ್ ಬಂದ್ವಿ ನಾವು ಡ್ಯಾನ್ಸಿಂಗ್ ಕಾರಿಗೆ ಸ್ವಲ್ಪ ಇಲ್ಲಿ ಕ್ಯೂ ಇರುತ್ತೆ. ಸೊ ನಾವು ಬಂದ ಟೈಮಲ್ಲಿ ಏನೂ ಇದ್ದಿಲ್ಲ. ಸೊ ಇಲ್ಲಂತೂ ಫುಲ್ಲು ಮಜಾ ಮಾಡಿದ್ವಿ. ಸೊ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು ಈ ರೀತಿ. ಸೊ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈ ಡ್ಯಾನ್ಸ್ ಕಾರ್, ಬ್ರೇಕ್ ಕಾರಿಗೆ ನೀವು ಬರಬೇಕಂತಂದರೆ ನೀವು ವೆಟ್ ಕ್ಲಾತಲ್ಲಿ ಇರಬಾರ್ದು, ಡ್ರೈ ಕ್ಲಾತಲ್ಲಿ ಇರಬೇಕು. ಸೊ ಇದು ಒಂದು ಕಂಡೀಷನ್ನು.
ಅಂತ ಬಂತು. ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ವಿಚಾರ ಮಾಡ್ಕೊತ ಹೊರಗಡೆ ಬರಬೇಕಾದ್ರೆ ನಮಗೆ ಒಂದು ಜಾಗ ಕಾಣಿಸ್ತು, ಇದು ಆ ಜಾಗ. ಸೊ ಈ ರೀತಿ ಜೋಕಾಲಿ ಇರುತ್ತೆ, ಮೇಲಿಂದ ಕೆಳಗೆ ಹಾಕ್ತಾನೆ ಇರ್ತಾರೆ. ನೋಡೋಣ ಎಕ್ಸೈಟೆಡ್ ಆಗಿದ್ವಿ, ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮ್ಮ ಹುಡುಗರಂತೂ ಫುಲ್ಲು ಹವಾದಾಗಿದ್ದರು. ನೋಡೋಣ ಏನಾಗುತ್ತೆ, ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಆ ಗ್ಯಾಪಲ್ಲಿ ನಾವು ಏನೋ ಒಂದು ಥಾಟ್ ಯೋಚನೆ ಮಾಡಿದ್ವಿ. ಏನಂತಂದರೆ ಅದು ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಈ ಸಾಹಸ ಕ್ರೀಡೆಗೆ ಕೈ ಹಾಕಿದ್ವಿ. ಸೊ ನೋಡಿ ನಾವು ಯಾವ ರೀತಿ ಕ್ಲೇಮ್ ಮಾಡ್ತಾಯಿದ್ದೀವಿ ಅಂಥೇಳಿ. ಸೊ ಇದಂತೂ ಫುಲ್ಲು ಮಜವಾಗಿತ್ತು ಗುರು. ನಾವು ಎಲ್ಲ ರೋಪೆಲ್ಲ ಕಟ್ಕೊಂಡು ಮೇಲೆ ಹತ್ತುತ್ತಾನೆ ಇದ್ವಿ. ಅದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹತ್ತಿದ್ವಿ, ಆಮೇಲೆ ಇಳಿದ್ವಿ. ನೆಕ್ಸ್ಟ್ ನಮ್ದು ಇಲ್ಲಿಗೆ ಬಂತು. ಈ ಜೋಕಾಲಿ ಅಂತೂ ಆಡಿದ್ವಿ ಹೈ ಸ್ಪೀಡಲ್ಲಿ, ಬಟ್ ಅಷ್ಟೇನು ಮಜಾ ಬರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಯಾವ ಗೇಮ್ ಇರುತ್ತೆ ಅಂತ ನೋಡ್ತಾನೇ ಇದ್ವಿ. ಇದು ಸ್ವಿಂಗ್ ಆದಮೇಲೆ ಇನ್ನೊಂದು ಯಾವುದೋ ಬಂತು. ಸೊ ಅದನ್ನು ಆಡಿದ್ವಿ. ಇದಂತೂ ಫುಲ್ ಎಕ್ಸೈಟೆಡ್ ಆಗಿತ್ತು, ಫುಲ್ ಕಿರ್ಚಾಡಿದ್ವಿ. ಒಂದು ಥರ ಮಜಾ ಇತ್ತು ಗುರು ಇದು. ಇದಾದಮೇಲೆ ಮುಂದೆ ನೋಡೋಣ ಏನಿದೆ ಅಂಥೇಳಿ. ನೆಕ್ಸ್ಟ್ ಬಂದಿದ್ದು ಸ್ಲೈಡ್ ರೇಸರು. ಸೊ ಇದರಲ್ಲಿ ಅಂತೂ ನಾವು ಫುಲ್ ಎಕ್ಸೈಟೆಡ್ ಆಗಿ ಮೇಲಿಂದ ಬಂದ್ವಿ, ಕೆಳಗಡೆ ಈ ರೀತಿ ಬಂದ್ವಿ. ಅದಾದಮೇಲೆ ಏನಂತೂ ಅದ್ಭುತವಾಗಿತ್ತು. ಒಂದೊಂದ್ಸರಿ 4 ಜನ ಹಂಗೆ ಬರ್ತಾ ಇರೋದು. ಸೊ ಸ್ವಲ್ಪ ಶಾರ್ಟ್ ಲೆಂತ್ ಆಯಿತು ಅಂತ ಅನಿಸಿದ್ರು. ಆದರೂ ಓಕೆ ಗುರು, ಇದಂತೂ ಅದ್ಭುತ ಗುರು. ನಾವು ಮೇಲಿಂದ ಕೆಳಗಡೆ ಬರ್ತೀವಿ, ಬ್ಯಾಲೆನ್ಸ್ ಅಂತೂ ಒಂದು ಕಡೆ ಇನ್ನೊಂದು ಕಡೆ ಆಗ್ತಾ ಇರುತ್ತೆ. ಒಂದು ಕಡೆ ಮೇಲೆ ಹೋದಾಗ ನಮ್ಮದು ಹಾರ್ಟ್ ಕೆಳಗಡೆ ಬಂದಂಗೆ ಆಗಿರುತ್ತೆ. ಇದಂತೂ ಮಾಸ್ಕ್ ಇತ್ತು ಗುರು, ಅದ್ಭುತ. ಮುಂದೆ ನಮ್ಮ ಪಯಣ ಸಾಗಿದ್ದು ರೈನ್ ಡ್ಯಾನ್ಸ್ ಕಡೆ. ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ, 7 ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ, ಶಿವಾಗಿಲ್ಲಕ್ಕೋ. ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ. ರೈನ್ ಡ್ಯಾನ್ಸ್ ಮುಗೀತು. ನೆಕ್ಸ್ಟ್ ಇದ್ಯಾವುದೋ ಸ್ವಿಂಗ್ ಇತ್ತು, ಈ ಸ್ವಿಂಗ್ ಟ್ರೈ ಮಾಡಿದ್ವಿ. ಇದಂತೂ ಡ್ರೈ ಸ್ಲೈಡಿಂಗ್ ಗೇಮ್ ಅಂತ. ಇದಂತೂ ಒಂದು ಪುಟ್ಟಿಯಲ್ಲಿ ನಾವು ಮೇಲಿಂದ ಕುಳಿತು ಕೆಳಗಡೆ ಬಂದರೆ ಡ್ರೈ ಆಗಿ ಸ್ಲೈಡ್ ಆಗಿ ಬರ್ತಾಯಿದ್ವಿ. ಸೊ ನೆಕ್ಸ್ಟ್ ಬಂದಿದ್ದು ವಾಟರ್ ಗೇಮ್ಸ್ಗೆ. ಸೊ ಈ ವಾಟರ್ ಗೇಮ್ಸಲ್ಲಿ ಒಂದು ಈ ರೀತಿ ಫಾಲ್ಸ್ ಎಲ್ಲ ಮಾಡಿದ್ರು. ಇದು ಫಾಲ್ಸ್ ಅಂತೂ ನೋಡೋಕ್ಕೆ ಸೂಪರಾಗಿತ್ತು. ನೆಕ್ಸ್ಟು ನಾವು ಬಂದಿದ್ದು ಸ್ನೋ ಪಾರ್ಕಿಗೆ. ಸ್ನೋ ಪಾರ್ಕಲ್ಲಿ ಫುಲ್ಲು ಐಸ್ ಎಲ್ಲ ಫುಲ್ಲು ಸುತ್ತವರೆದಿತ್ತು. ಸೊ ಇದರಲ್ಲಿ ಒಂದು ಸ್ಲೈಡ್ ಇತ್ತು. ಸೊ ಈ ರೀತಿ ಸ್ಲೈಡ್ ಮಾಡ್ಕೊಂಡು ಬಂದ್ವಿ. ಈ ರೀತಿ ಒಂದು ಐಸಲ್ಲಿ ಇರ್ತಕ್ಕಂಥ ಕಾಶ್ಮೀರದಲ್ಲಿ ಕಾಶ್ಮೀರ ನಾಯಿಗಳು ಸ್ಲೈಡ್ ಮಾಡಿತ್ತು. ಆಮೇಲೆ ಈ ರೀತಿ ನಾವು ಬಂದು ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಕುಣಿದು ದಣದು ಬಿಟ್ಟಿದ್ವಿ. ಅದಾದಮೇಲೆ ಆ ಟೆಂಪ್ರೇಚರಿಗೆ ನಮ್ಮ ಬಾಡಿನ ತಡಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇತ್ತು. ಸೊ ನಮ್ಮದಂತೂ ಫುಲ್ಲು ಕತೆ ಹರೋಹರ ಆಗಿತ್ತು. ಇದು ಅಂತೂ ಅದ್ಭುತ ಗುರು. ಸೊ ಈ ರೀತಿ ಇರುತ್ತೆ ಸ್ನೋ ವರ್ಲ್ಡಲ್ಲಿ. ಒಂಥರ ನಿಮಗೆ ಕಾಶ್ಮೀರಿ ಫೀಲಿಂಗು, ಅದು ನಮ್ಮ ಮೈಸೂರಲ್ಲಿ ಇದೆ. ಸೊ ನೀವು GRSಗೆ ಹೋದಾಗ ಸ್ನೋ ಪಾರ್ಕ್ ಮಿಸ್ ಮಾಡ್ಕೊಳ್ಳಿ.